ನಮಸ್ಕಾರ, ನಾನು ನಿಮ್ಮ ಆರ್ ಎಮ್ ಸಿ ಕನ್ನಡಿಗ ಮಾತಾಡ್ತಿರೋದು. ತಮ್ಮೇಲೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ವಿಚಾರ ಏನು ಅಂತ. 22,000 ಇದ್ದ ಫಾಲೋವರ್ಸ್ ಇದ್ದ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಸಸ್ಪೆಂಡ್ ಆಗಿದೆ. ತುಂಬ ಬೇಜಾರಾಗ್ತೈತೆ. ಒಂದು ವರ್ಷದಿಂದ ಕಷ್ಟ ಬಿದ್ದು ಅಷ್ಟು ಗ್ರೋತ್ ಮಾಡ್ಕೊಬಂದಿದ್ದೆ. ಆದರೆ ಪ್ರಾಬ್ಲಮ್ ಎಲ್ಲಪ್ಪ ಆಯಿತು ಅಂತಂದರೆ, ಅತಿಯಾಗಿ ಗಿಲ್ಲಿ ಬಗ್ಗೆ ಹಾಕಿದ ವಿಡಿಯೋಯಿಂದ, ಅತಿಯಾಗಿ ಮಾಡಿದ ಗಿಲ್ಲಿಗೆ ಸಪೋರ್ಟಿಂದ ಸೃಷ್ಟಿಯಾದಂಥ ಹೇಟರ್ಸ್ಗಳಿಂದ. ಹಾಗೆ ಯಾವತ್ತೂ ಒಂದು ಸರಿಯಾದ ದಾರಿಲಿ ಹೋಗ್ಬೇಕಾದ್ರೆ ಕರೆಕ್ಟಾಗಿರೋ ನಿಲುವನ್ನು ತಗೊಂಡಾಗ ಶತ್ರುಗಳು ಬರೋದು ಸಹಜ. ಆಟೋಮೆಟಿಕ್ಕಾಗಿ ಎದ್ದೆತ್ತನ್ನು ಬಾಲ ಹಿಡಿಯೋದನ್ನು ಮಾಡ್ಕೋದ್ರೆ ಯಾವತ್ತೂ ತೊಂದರೆ ಇರೋಲ್ಲ. ಯಾರು ಗೆಲ್ತಾರೆ ಅವ್ರಿಗೆ ಜೈ 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 ಅಂದ್ಕೊಂಡೋದ್ರೆ ಯಾವುದೂ ತೊಂದರೆ ಇರೋಲ್ಲ. ಯಾವತ್ತೂ ನೀವು ಯಾವುದಕ್ಕೂ ಮಣಿದೇನೆ ನಿಮ್ಮ ಮನಸ್ಸಾಕ್ಷಿಗೆ ಸರಿ ಯಾವುದು ಅನಿಸುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತೀರಾ, ಅವತ್ತು ಶತ್ರುಗಳು ಇದ್ದೇ ಇರ್ತಾರೆ ನಿಮಗೆ. ಸತ್ಯದ ಪರ ಧರ್ಮದ ಪರ ಮಾತಾಡಿದಾಗ ಇದೆಲ್ಲ ಆಗ ಸಹಜ, ತೊಂದರೆ ಇಲ್ಲ. ನಾನು ನಂಬಿರೋಂಥ ಫಾಲೋವರ್ಸು, ನಾನು ಇಷ್ಟಪಡುವಂಥವ್ರು ನನ್ನನ್ನು ಮತ್ತೆ ಫಾಲೋ ಮಾಡೇ ಮಾಡ್ತಾರೆ, ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಆದರೆ ಈ ಥರ ಮಾಡಿದಾಗ ಯಾರ ಧ್ವನಿ ಎತ್ತಲ್ಲ. ಯಾಕೆ ಬೇಕು ನಮಗೆ, ಸುಮ್ಮನೆ ಇಲ್ದಿರೋ ಪ್ರಾಬ್ಲಮ್ ಯಾಕೆ ಅಂತ ಹಂಗಂತ ಕೂತ್ಕೊಂಡ್ರೆ ಮಾತಾಡೋರು ಯಾರು? ಮಾತಾಡಲೇಬೇಕು. ಯಾರಿಗೂ ಎದುರ್ಕೊಂಡು ರಿಪೋರ್ಟ್ ಹಾಕ್ಬಿಡ್ತಾರೆ, ಸಸ್ಪೆಂಡ್ ಮಾಡಿಸ್ಬಿಡ್ತಾರೆ ಅಂತ ಕೂತ್ಕೊಂಡ್ರೆ ಯಾರು ಮಾತಾಡೋಂಗಿಲ್ಲ ಸತ್ಯದ ಪರ. ನಾನು ಗಿಲ್ಲಿ ಬಗ್ಗೆ ವೀಡಿಯೋ ಮಾಡ್ತಿ ನನ್ನ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊತಾರಲ್ಲ. ನನಗೇನು ಅನ್ನಿಸ್ತೋ ಅವನ ಬಗ್ಗೆ ಒಪಿನಿಯನೋ, ಅವನ ಬಗ್ಗೆ ಏನಿತ್ತು ಒಳ್ಳೊಳ್ಳೇದು ಅದನ್ನು ಹೇಳ್ತಾಯಿದ್ದೆ ನಾನು. ಆದರೆ ಒಂದಷ್ಟು ಹೇಟರ್ಸ್ಗಳಿಗೆ ಆಗಲಿಲ್ಲ, ಅದನ್ನು ನಡೆಯೋಕ್ಕಾಗ್ದೇ ಅವನ್ನ ಅತಿ ಹೆಚ್ಚು ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಉದ್ದೇಶದಿಂದ ನನ್ನ ಅಕೌಂಟೇ ಇಲ್ದಂಗೆ ಮಾಡಿಬಿಟ್ರು. ಮಾಡಿ ಈ ಥರ ಅವೆಲ್ಲ ಇರಬೇಕ್ರಿ ಲೈಫಲ್ಲಿ. ಈ ಥರ ಸೋಲುಗಳು, ಏಳು ಬೀಳುಗಳೆಲ್ಲ ಇದ್ದಾಗಲೇ ಮೇಲೆ ಬರೋಕ್ಕೆ ಸಾಧ್ಯ. ಆದರೂ ಬೇಜಾರಲ್ವವರು, ಒಂದು ವರ್ಷದಿಂದ ಮಾಡಿದ್ದೀನಿ. ಲಾಸ್ಟ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದೇ ಥರ ಲಾಸ್ಟ್ ಇಯರ್ ಒಂದು ಅಕೌಂಟ್ ಹೋಯ್ತು, 2,500 ಫಾಲೋವರ್ಸ್ ಇದ್ದಿದ್ದು. ಇವಾಗ ಇದು 22,000 ಫಾಲೋವರ್ಸು. ಎಷ್ಟು ಬೇಜಾರಾಯ್ತದೆ ಅಂದರೆ, ಏನು ಜನ ತೊಂದರೆ ಇಲ್ಲ, ಮತ್ತೆ ಬೆಳೆಸ್ತೀನಿ, ಮತ್ತೆ ರಿಕವರ್ ಆಯ್ತೀನಿ, ಚಿಂತೆ ಇಲ್ಲ. ಯಾರ್ಯಾರು ನಾನು ವೀಡಿಯೋ ಮಾಡ್ತಿದ್ದೀರೋ ದಯವಿಟ್ಟು ಆರ್ ಎಮ್ ಸಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಲು, ಮಧು ಆರ್ ಎಮ್ ಸಿ ಫೇಸ್ಬುಕ್ಕು, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹೊಸ್ದಾಗಿ ಓಪನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮು, ಮಧು ಆರ್ ಎಮ್ ಸಿ ಅಫಿಷಿಯಲ್ ಅಂತ. ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಮ್ಮ ಧ್ವನಿ ಇನ್ನಷ್ಟು ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ. ಹಾಗೆ ನಿನ್ನೆ ಎಪಿಸೋಡ್ ಬಗ್ಗೆ ಏನು ಹೇಳೋದು ಅಂತಂದರೆ, ಬಿಗ್ ಬಾಸ್ದು ರಘು ಅತಿಯಾದ ದುರ್ವರ್ತನೆ ತೋರ್ತಾಯಿದ್ರು ಅನ್ನಿಸ್ತು ನನಗೆ. ಏನಕ್ಕೆ ಅಂದರೆ, ಅಲ್ಲಿರೋರೆಲ್ಲ ಮಾತಾಡಬೇಕಾದ್ರೆ ಗಿಲ್ಲಿ ಮಾತಾಡೋದು, ಯಾಕೋ ಮಾತಾಡ್ತೀಯ ನೀನು, ಮುಚ್ಚೋ ಬಾಯಿ ಅಂತ. ನಾನು ಹೇಳೋದು ಇರಿಟೇಷನ್ ಅಂತ ಹೇಳ್ತಾನೆ ರಘು. ಆದರೆ ಹೊರಗಡೆ ಜನ ಏನಂತಾರೆ, ರಘು ಗಿಲ್ಲಿ ಬೆಸ್ಟ್ ಫ್ರೆಂಡು, ಬಿಗ್ ಬಾಸಲ್ಲಿ ಬೆಸ್ಟ್ ದೋಸ್ತಿ ಅಂತ. ಯಾವುದು ಇಲ್ಲ ಗುರು. ಅವನು ಹೇಳಿಲ್ವ ರಘು, ಇವತ್ತು ಮಾತಾಡ್ತೀವಿ, ನಾಳೆ ನ್ಯಾಮಿನೇಷನ್ ಬಂದರೆ ನ್ಯಾಮಿನೇಷನ್ ಮಾಡ್ತೀವಿ, ಯಾವ ಫ್ರೆಂಡ್ಶಿಪ್ ಏನೂ ಇಲ್ಲ ಇಲ್ಲಿ ಅಂತ ಒಂದು ಜಾಗದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಂಗಿದ್ಮೇಲೆ ನಾವು ಯಾಕೆ ಅನ್ಕೊಬೇಕು? ಅವರೆಲ್ಲ ಸ್ನೇಹಿತರು, ಅವ್ರಿಗೂ ವೋಟ್ ಮಾಡೋಣ, ಇವ್ರಿಗೂ ವೋಟ್ ಮಾಡೋಣ, ಇವ್ರಿಗೂ ಸಪೋರ್ಟ್ ಮಾಡೋಣ. ಯಾರು ಸ್ನೇಹಿತರಲ್ಲ, ಅಲ್ಲ ಹೋಗಿರೋದು ಆಡೋಕ್ಕೆ. ನಾವು ನಮ್ಮ ಕಡೆಯವನು ಯಾರು ಅಂತವನೇ ಒಂದಷ್ಟೇ ನಮ್ಮ ಫೋಕಸ್ಸು, ಆಯಿತಾ? ಯಾರಿಗೂ ಸಪೋರ್ಟ್ ಮಾಡಲ್ಲ, ಯಾರನ್ನೂ ಗೆಲ್ಸಕ್ಕೆ ಬಂದಿಲ್ಲ. ಅವ್ರವ್ರ ಆಟ ಅವ್ರು ಆಡೋಕ್ಕೆ ಬಂದವ್ರೆ. ಇನ್ನೊಂದು ಕಡೆ ಕಾವ್ಯ ಮಾತಾಡಬೇಕಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ, ಸ್ಟಾರ್ಟಿಂಗಲ್ಲೇ ಇದನ್ನೆಲ್ಲ ಕಟ್ ಮಾಡೋಣ ಅಂತ ಇದ್ದೆ, ಆದರೆ ಇದು ಹಿಂಗೆ ಮುಂದುವರ್ಕೋಯ್ತೈತೆ. ಇಷ್ಟು ದಿನ ಏನಕ್ಕೆ ಅವನ ಜೊತೇಲಿದ್ದೆ ಅಂದರೆ, ಅವನಿಗೆ ಏನಕ್ಕಿದ್ದೆ ಅಂದರೆ ಆ ಜನ ಗೊತ್ತೈತೆ. ಆದರೆ ನೀನು ಹೇಳ್ತಾ ಇರೋದೇನು, ನಾನು ಏನಕ್ಕಿದ್ದೆ ಅಂದರೆ, ಹೆಂಗೋ ಚೆನ್ನಾಗಿ ಹೋಯ್ತಾಯಿತ್ತು ಆ ಬಾಂಡಿಂಗು, ಚೆನ್ನಾಗಿ ಹೋಯ್ತಾಯಿತ್ತು ಬಾಂಡಿಂಗಲ್ಲ, ಜೊತೇಲಿ ಇರೋದಕ್ಕೆ ನೀನು 5 ವಾರ ಎಲಿಮಿನೇಷನೇ ಆಗಿಲ್ಲ. ಅದರ್ಥ ಮಾಡ್ಕೋಬೇಕು ದಯವಿಟ್ಟು. 5 ವಾರ ಎಲಿಮಿನೇಷನ್ನೇ ಆಗಿಲ್ಲ, ನೀನು ನಾಮಿನೇಟೇ ಆಗಿಲ್ಲ. 5 ವಾರ ನಾಮಿನೇಟೇ ಆಗಿಲ್ಲ ಅನ್ನೋದಕ್ಕೆ ಕಾರಣ ಅದು ಗಿಲ್ಲಿಯಿಂದ. ಕಾವಿನ ಹೆಸರು ಹೇಳ್ಕೊಂಡು ಅಲ್ಲೇನು ಗಿಲ್ಲಿ ಬೆಳೀತಲ್ಲ, ಗಿಲ್ಲಿ ಹೆಸರು ಹೇಳ್ಕೊಂಡು ತುಂಬ ಜನ ಬೆಳೀತವ್ರೆ. ಇಲ್ಲಿವರೆಗೂ ಯಾರೂ ನ್ಯಾಮಿನೇಷನ್ ಮಾಡಿಲ್ಲ ಅಂದರೆ, ಇಲ್ಲಿವರೆಗೂ 5 ವಾರ ಯಾರೂ ನಾಮಿನೇಟ್ ಮಾಡಿಲ್ಲ. ಅದು
ಕಾರಣ ಗಿಲ್ಲಿ ಜೊತೆ ಇರೋದಕ್ಕೆ ಅಲ್ವಾ? ಹಂಗಿದ್ದಾಗ ಗಿಲ್ಲಿಗೆ ಆಗಲಿ, ಗಿಲ್ಲಿ ಅಭಿಮಾನಿಗಳಿಗೆ ಆಗಲಿ ಬರೀ ನೋವೇನೆ ಸಿಗ್ತಾ ಇರೋದು, ಬರೀ ಬೇಜಾರೇ ಆಯ್ತಾ ಇರೋದು. ಗಿಲ್ಲಿಗೂ ಒಳಗಡೆ ನೋವು ಎಲ್ಲ ಸೇರಿ ಒಳಗಡೆ ಅವನೊಬ್ಬನಿಗೆ ನೋವು ಕೊಡ್ತಾವ್ರೆ. ಇಲ್ಲಿ ಹೊರಗಡೆ ನಮಗೆ ಗಿಲ್ಲಿ ಅಭಿಮಾನಿಗಳಿಗೂ ನೋವು. ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದದ್ದು ನನಗೆ ನನ್ನ ಅಕೌಂಟ್ನೇ ಸಸ್ಪೆಂಡ್ ಮಾಡಿಸ್ಬಿಟ್ರು. ಮತ್ತೆ ಅದೇ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಎಷ್ಟು ದಿನ ಬೇಕು ನನಗೆ? 1 ವರ್ಷದಿಂದ ಕಷ್ಟ ಬಿದ್ದು ಬೆಳೆಸಿದ್ದ ಅಕೌಂಟು ಇವತ್ತು ನನ್ನ ನೇರ ನುಡಿನೇ ನನ್ನ ಅಕೌಂಟ್ ಹೋಗೋಕ್ಕೆ ಕಾರಣ. ಎಲ್ಲರ ಥರ ಅಲ್ಲಿ ಬಂದಿರೋದನ್ನು ತೋರಿಸಿರೋದನ್ನು ಯಥಾವತ್ತಾಗಿ ಹೇಳ್ಬಿಟ್ಟು ಸುಮ್ಮನಾದ್ರೂ ಪರವಾಗಿಲ್ಲ. ನಾನು ಅದರ ಆಳತೆ, ಯಾರಿಂದ ಏನಾಯಿತು, ಯಾಕೆ ಹಿಂಗೆ ಮಾಡ್ತಾವ್ರೆ, ಏನಕ್ಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾವ್ರೆ, ಇದನ್ನೆಲ್ಲ ಯಾರು, ಯಾವ ಚಾನಲ್ಲು, ಇದನ್ನೆಲ್ಲ ನಾನು ಮಾತಾಡಿದ್ದೆ ನಾನು ತಪ್ಪಾಯಿತು ಅಂತ ನೋಡಿ. ನನಗೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ನಾನು ಯಾರಿಗೋ ಒಬ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ಸಪೋರ್ಟಿಗೆ ನಿಂತಿದ್ದೀನಿ ಅಂದರೆ ಅದು ಒಂದು ದಡ ಸೇರೋವರೆಗೂ ನಾನು ಸುಮ್ಮನಿರೋನಲ್ಲ. ನನ್ನ ಪ್ರಾಬ್ಲಮ್ ಇದೇನೆ. ಸುಮ್ಮನೆ ಏನೋ ಒಂದು ಯಾರೋ ಹೇಳಿದ್ರು ಫಾಲೋವರ್ಸ್ಗೋಸ್ಕರ, ನೋಡಿ ನೀವು ಇವ್ರ ಅಭಿಮಾನಿ ಆಗಿದ್ರೆ ಲೈಕ್ ಮಾಡಿ, ಅವ್ರ ಅಭಿಮಾನಿ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ನನಗೆ ಇಷ್ಟು ಫಾಲೋವರ್ಸ್ ಬಂದರೆ ನೀವು ನನ್ನ ನಿಜವಾಗ್ಲೂ ಗಿಲ್ಲಿ ಅಭಿಮಾನಿ ಆಗಿದ್ದರೆ ಇಷ್ಟು ಫಾಲೋವರ್ಸ್ ಮಾಡಿಕೊಡಿ, ಇಲ್ಲ ಅಂದರೆ ನೀವು ಹಿಂಗೆ ಮಾಡಿದ್ರೆ ನಾನು ಅದನ್ನು ದಾನ ಮಾಡ್ತೀನಿ. ನಾನು ಇವೆಲ್ಲ ಪುಂಗಿ ಪುರಾಣ ಮಾಡಿ ಫಾಲೋವರ್ಸ್ ಮಾಡ್ಕೊಂಡವನೇ ಇಲ್ಲ. ಬೇರೆ ಕಂಟೆಂಟ್ಗಳು ಮಾಡಿ ಫಾಲೋ ಮಾಡ್ರಪ್ಪ ಅಂತ ಆಗ್ತಿದ್ದವನು ನಾನು. ಗಿಲ್ಲಿ ವಿಡಿಯೋ ಹಾಕಿ ಯಾವತ್ತೂ ನಾನು ಫಾಲೋ ಮಾಡಿ ಅಂತ ನಾನು ಹೇಳೂ ಇಲ್ಲ, ನನ್ನ ತಮ್ಮೇಲಲ್ಲೂ ಹಾಕೊಂಡಿಲ್ಲ. ಏನಕ್ಕಾಗಿಲ್ಲ ಗೊತ್ತಾ? ನಾನು ಮಾಡ್ತಾ ಇರೋ ಸಪೋರ್ಟು ಅದು ಪರಿಶುದ್ಧವಾಗಿರಬೇಕು, ಎಕ್ಸ್ಪೆಕ್ಟೇಷನಿಂದ ಇರಬಾರ್ದು. ಆ ಉದ್ದೇಶಕ್ಕೆ ನಾನು ಯಾವತ್ತೂ ಟೈಟ್ಲಲ್ಲೂ ಕೊಟ್ಟಿಲ್ಲ, ನಾನು ವೀಡಿಯೋದಲ್ಲೂ ಹಾಕೊಂಡಿಲ್ಲ. ನಾನೆಲ್ಲೂ ಗಿಲ್ಲಿ ಸಪೋರ್ಟ್ ಮಾಡಬೇಕು ಅಂದರೆ, ಗಿಲ್ಲಿ ಬಗ್ಗೆ ವೀಡಿಯೋ ಬೇಕು ಅಂದರೆ ನನಗೆ ಫಾಲೋ ಮಾಡ್ರಪ್ಪ ಅಂತ ನಾನು ಎಲ್ಲೂ ಕೇಳಿಲ್ಲ, ಯಾರನ್ನೂ ಕೇಳಿಲ್ಲ, ನಾನು ಕೇಳೋದು ಇಲ್ಲ. ಅದು ನನ್ನ ಪರ್ಸ್ನಲಾಗಿ ನಾನು ಸಪೋರ್ಟ್ ಮಾಡ್ತಿರೋದು. ನಾನು ಮಾಡ್ತಾರೋ ವೀಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ನಾನು ಸಪೋರ್ಟ್ ಮಾಡ್ತಿರೋದು ಇಷ್ಟ ಆದರೆ ಫಾಲೋ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಅವನ ಬಗ್ಗೆ ವೀಡಿಯೋ ಮಾಡ್ತೀನಿ, ಇಲ್ಲ 10K ಫಾಲೋವರ್ಸ್ ಆದರೆ ನಾನು ಅದನ್ನು ಮಾಡಿಸ್ತೀನಿ. ಗಿಲ್ಲಿ ಅಭಿಮಾನಿಗಳು ಯಾರ್ಯಾರಿದ್ರೆ ಫಸ್ಟ್ ಫಾಲೋ ಮಾಡ್ಕೊಳ್ಳಿ, ನಾನು ನಿಮಗೆ ಈ ವಿಡಿಯೋ ಇದ್ರ ಬಗ್ಗೆ ಹೇಳ್ತೀನಿ. ನಾವೆಲ್ಲ ಇಲ್ಲ ಗುರು, ಆ ಥರ ಬಕೆಟ್ ಇಟ್ಕೊಂಡು ನನ್ನ ಜೀವನನೇ ಮಾಡಲ್ಲ. ನನ್ನ ಫಾಲೋವರ್ಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಂದು ನೇರ ನುಡಿ. ನಾನು ಸಹಾಯ ಮಾಡಬೇಕು ಅಂತ ನಿಂತ ಮೇಲೆ ಅದನ್ನು ದಡ ತಲುಪೋವರೆಗೂ ಅದನ್ನು ಬಿಡಲ್ಲ. ಫಾಲೋವರ್ಸ್ ಆಗಿದ್ರೆ ಮಾಡ್ತೀನಿ, ನೀವು ಗಿಲ್ಲಿ ಅಭಿಮಾನಿ ಆಗಿದ್ರೆ ನಾನು ಫಾಲೋ ಮಾಡಿ, ಅವೆಲ್ಲ ಇಲ್ಲ ಗುರು, ಅವೆಲ್ಲ ಮಾಡೋದಿಲ್ಲ. ಏನಕ್ಕೆ ಮಾಡಲ್ಲ ಗೊತ್ತಾ? ಆ ಥರ ಬೇಕಾಗಿಲ್ಲ ಭಿಕ್ಷೆ ಅಂತ ಜೀವನ. ನಾನು ಸಪೋರ್ಟ್ ಮಾಡ್ತಾ ಇರೋದು ನನ್ನ ಮನಸ್ಸಾಕ್ಷಿಗೆ ಒಪ್ಪಲಿ ಅಂತ. ನನ್ನ ಮನಸ್ಸಲ್ಲಿ ಅವ್ನು ಗೆಲ್ಲಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಅವನ ಹೆಸರು ಹೇಳ್ಕೊಂಡು ಬೆಳಿಬೇಕು ಅನ್ನೋಂಗಿದ್ರೆ ಪ್ರತಿ ವಿಡಿಯೋದಲ್ಲೂ ಲಾಸ್ಟಲ್ಲಿ ಗಿಲ್ಲಿ ಬಗ್ಗೆ ವಿಚಾರ ಇನ್ನೂ ಏನಾರ ಹೇಳ್ಬೇಕು ಅನ್ನೋಂಗಿದ್ರೆ, ಇನ್ನೂ ಏನಾರು ಕೇಳಬೇಕು ಅನ್ನೋಂಗಿದ್ರೆ, ಏನಾರು ಹೇಳ್ಬೇಕು ಅಂದರೆ ನಾನು ಫಾಲೋ ಮಾಡ್ಕೊಳ್ಳಿ ಅಂತ ಹಂಗೆಲ್ಲ ಪುಂಗಂಗಿದ್ರೆ ನಾನು ಹೆಂಗೋ ಪುಂಗ್ತಾಯಿದ್ದೆ. ನಂದು ಮೈಂಡ್ ಸೆಟ್ಟೇ ಇಲ್ಲ ನಂದು. ಈಗ ಅಕೌಂಟ್ ಐತಲ್ವಾ, ಚಿಂತೆ ಇಲ್ಲ. ನೋಡಿ ಗುರು, ಅಕೌಂಟ್ ಅಷ್ಟೇ ಹೋಗಿರೋದು. ನಾನು ಬದುಕಿದ್ದೀನಿ, ನಾನು ಜೀವಂತ ಹೋಗಿದ್ದೀನಿ. ನನ್ನ ಮಾತು, ನನ್ನ ಧ್ವನಿ, ನನ್ನ ಪ್ರತಿಭೆ ದೇವ್ರ ದಯೆಯಿಂದ ಆ 22,000ನ ಮತ್ತೆ ರೀಚ್ ಮಾಡೋದು ಎಷ್ಟು ದಿನ ಆಗ್ಬೋದು? ಇನ್ನು 1000ನೇ ರೀಚ್ ಆಗದಿರೋ ಅಕೌಂಟಲ್ಲಿ ಲಕ್ಷ ವ್ಯೂಸ್ ಹೋಯ್ತವೆ. ಅಷ್ಟೇ ಸಾಕಲ್ವಾ ನಾನು ಇಷ್ಟಪಡೋರು? ದಯವಿಟ್ಟು ಯಾರಾದರೂ ನೋಡ್ತಾ ಇದ್ದೀರಾ ನನಗೆ ಹಿಂಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆದರೆ ಇತ್ತೀಚೆಗೆ ಆ ಬಿಗ್ ಬಾಸ್ ನೋಡೋಕ್ಕೆ ಇಷ್ಟ ಆಗಲ್ಲ ಅನ್ನಿಸ್ಬಿಡ್ತೀನಿ ನನಗಂತೂ. ಏನು ಉದ್ದೇಶಕ್ಕೆ ನೋಡ್ತಾ ಇದ್ದೀನಿ ಗೊತ್ತಾ? ಗಿಲ್ಲಿ ಒಳಗವನೇ ಡೇ 1ಇಂದ ಸಪೋರ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ದಿನ ಅವನೊಬ್ಬ ಗೆದ್ದು ಆಚೆ ಬಂದುಬಿಡಲಿ, ನಿಜ ಹೇಳ್ತೀನಿ ಕೇಳಿ, ಮತ್ತೆ ಬಿಗ್ ಬಾಸ್ ನೋಡೋಕ್ಕೆ ಹೋಗಲ್ಲ ನಾನು. ಯಾಕೆ ಗೊತ್ತಾ? ಮಾತಾಡಿದ್ರೆ ನೆಗೆಟಿವ್ ಆಯ್ತದೆ. 16 ಜನ 17 ಜನ ಇರ್ತಾರೆ. ನಾವು ಯಾರೋ ಒಬ್ಬರಿಗೆ ಸಪೋರ್ಟ್ ಮಾಡೋಕ್ಕೆ ಹೋದರೆ ಇನ್ನು ಬಾಕಿಯವ್ರ ಕಡೆಯವ್ರು ಬೇಜಾರು ಮಾಡ್ಕೊತಾರೆ. ಬೇಡ. ಈಗ ನಮ್ಮ ಹುಡುಗ ಏನೋ ಅವನೊಬ್ಬನ ಗೆಲ್ಲಿಸ್ಕೊಳ್ಳೋಣ. ಅವ್ರ ಆಟ, ಫೇಕ್ ಆಟ, ಸ್ಕ್ರಿಪ್ಟು, ಡಿ ಬಾಸ್ ಹೇಳಿಲ್ವಾ ಹಂಗೆ ಇದ್ರೆ ನೆಮ್ಮದಿಯಾಗಿ ಇದ್ಬಿಡೋಣ. ಯಾರ ಸಹವಾಸನೂ ಬೇಡ ನಮಗೆ. ಯಾರ ಸಹವಾಸನೂ ಬೇಡ ಅನ್ನೋದಕ್ಕಿಂತ ಅಂಥ ಪ್ರೋಗ್ರಾಮ್ ಸಹವಾಸನೇ ಬೇಡ ನಮಗೆ. ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಹಂಗೆ ನನ್ನ ಅಕೌಂಟ್ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲೂ ಇದ್ದೀನಿ, RMC ಮಧು ಅಂತ, ಸಪೋರ್ಟ್ ಮಾಡಿ. ಮೂಡಿಲ್ಲ ಇವತ್ತು ಮಾತಾಡೋಕ್ಕೆ, ಮಾತಾಡ್ತೀನಿ ಆಮೇಲೆ ಮತ್ತೆ ಯಾವ್ದಾದ್ರು ವಿಚಾರ ಇದ್ದರೆ. ಥ್ಯಾಂಕ್ ಯು.